ಹಾಗಾಗಿನೇ ಭಾರತವು ಕೂಡ ದಿಟ್ಟ ಉತ್ತರವನ್ನ ಕೊಡಬೇಕು. ಪಾಕಿಸ್ತಾನದ ಮೇಲೆ ದಾಳಿ ಹೊಣೆ ಒಪ್ಪಿಕೊಂಡ ಬಲೂಚ್ ಆರ್ಮಿ ಪಾಕಿಸ್ತಾನದ ಮೇಲೆ ನಿರಂತರವಾಗಿ ಫೈರಿಂಗ್ ನಡೆಸ್ತಾ ಇದೆ. ಬಲೂಚ್ ಲಿಬರೇಷನ್ ಆರ್ಮಿ ದಾಳಿಯ ಹೊಣೆಯನ್ನ ಹೊತ್ಕೊಂಡಿದೆ. ಈಗ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಮೇಲೆ ದಾಳಿ ಹೊಣೆಯನ್ನ ಒಪ್ಕೊಂಡಿದೆ. ಹೌದು, ನಾವೇ ಮಾಡಿದ್ದು ದಾಳಿಯನ್ನ. ಪಾಕಿಸ್ತಾನದ ಮೇಲೆ ನಿರಂತರವಾಗಿ ನಾವೇ ಫೈರಿಂಗ್ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ದಾಳಿಯ ಹೊಣೆಯನ್ನ ಬಲೂಚ್ ಲಿಬರೇಷನ್ ಆರ್ಮಿ ಹೊತ್ಕೊಂಡಿದೆ. ಒಂದು ಕಡೆ ಭಾರತದ ವಿರುದ್ಧ ಪಾಕಿಸ್ತಾನ ಹೋರಾಟಕ್ಕೆ ಬರ್ತಾ ಇದೆ, ಮತ್ತೊಂದು ಕಡೆ ಪಾಕಿಸ್ತಾನದ ವಿರುದ್ಧ ಪಾಕಿಸ್ತಾನದಲ್ಲೇ ಇರುವಂತ ಮತ್ತೊಂದು ಪ್ರಾಂತ್ಯ ಬಲೂಚಿಸ್ತಾನ್ ನಮಗೆ ಸಪರೇಟ್ ದೇಶ ಬೇಕು ಅಂತ ಹೇಳಿ ಹೋರಾಡ್ತಾ ಇರುವಂತ ಬಲೂಚ್ ಆರ್ಮಿ ನಿರಂತರವಾಗಿ ಇದೇ ಒಂದು ಸಮಯ ಅಂತ ಹೇಳಿ ಅದನ್ನು ಕೂಡ ಬಳಸಿಕೊಳ್ತಾ ಇದೆ. ಈಗ ಬಲೂಚ್ ಆರ್ಮಿ ಭಾರತದ ವಿರುದ್ಧ ಪಾಕಿಸ್ತಾನ ಇಲ್ಲಿ ಹೋರಾಟಕ್ಕೆ ಇಳಿದಿದೆ. ಇದೇ ಸಂದರ್ಭದಲ್ಲಿ ನಾವು ಕೂಡ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡಿದ್ರೆ ನಮಗೆ ಈಗ ಬಲೂಚಿಸ್ತಾನ ಸಪರೇಟ್ ಆಗಿ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಬಲೂಚ್ ಆರ್ಮಿಯು ಕೂಡ ಪಾಕಿಸ್ತಾನದ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ಆ ದಾಳಿಯ ಹೊಣೆಯನ್ನ ಸ್ವತಃ ಬಲೂಚ್ ಲಿಬರೇಷನ್ ಆರ್ಮಿ ಹೊತ್ಕೊಂಡಿದೆ. ಪಾಕಿಸ್ತಾನದ ಮೇಲೆ ನಿರಂತರವಾಗಿ ಬಲೂಚ್ ಆರ್ಮಿ ಫೈರಿಂಗ್ ನಡೆಸ್ತಾ ಇದೆ. ದಾಳಿಯ ಹೊಣೆಯನ್ನ ಹೊತ್ಕೊಂಡಿದೆ ಈಗ ಲಿಬರೇಷನ್ ಆರ್ಮಿ. ಹೌದು, ನಾವೇ ಮಾಡ್ತಾ ಇರೋದು ದಾಳಿಯನ್ನ ಅಂತ ಹೇಳಿ ಪಾಕಿಸ್ತಾನದ ಮೇಲೆ ನಿರಂತರವಾಗಿ ಬಲೂಚ್ ಆರ್ಮಿ ದಾಳಿ ನಡೆಸ್ತಾ ಇರೋದು. ನಿಮಗೆ ನಮ್ಮ ಟಿವಿ ಸ್ಕ್ರೀನ್ನ ಎಡಭಾಗದಲ್ಲಿ ನೋಡಬಹುದು, ಆ ಒಂದು ದೃಶ್ಯ ಇದೆಯಲ್ಲ, ಭಯಾನಕವಾದಂಥ ದೃಶ್ಯ ಅದು. ಅಂದ್ರೆ ಬಲೂಚ್ ಆರ್ಮಿ ಪಾಕಿಸ್ತಾನದ ಸೇನಾ ವಾಹನದ ಮೇಲೆ ಬಾಂಬ್ ಅಟ್ಯಾಕ್ ಮಾಡಿತ್ತು ನೋಡಿ, ನೆಲ ಬಾಂಬ್ ಅದು. ಪಾಕಿಸ್ತಾನದ ಸೇನಾ ವಾಹನ, ಸೈನಿಕರಿದ್ದಂಥ ವಾಹನ ಅದು. ಅಲ್ಲಿ ಹೋಗಬೇಕಾದಂತಹ ಸಂದರ್ಭದಲ್ಲಿ ಉಡಾಯಿಸಲಾಯಿತು. ಇದನ್ನ ಯಾರು ಉಡಾಯಿಸಿದ್ದು? ಭಾರತವೇ ಉಡಾಯಿಸಿ ಬಿಡ್ತಾ ಹಾಗಾದ್ರೆ ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿತ್ತು. ಪಾಕಿಸ್ತಾನಿಯರು ಕೂಡ ಭಾರತದ ಮೇಲೆ ಆರೋಪವನ್ನ ಮಾಡ್ತಾ ಇದ್ರು. ಆದ್ರೆ ಬಲೂಚಿಸ್ತಾನ್ ಹೇಳುತ್ತೆ, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹೇಳುತ್ತೆ, ಈ ದಾಳಿ ನಾವು ಮಾಡಿದ್ದು ಅಂತ ಹೇಳಿ. ಈ ದೃಶ್ಯ ಇವತ್ತಿಂದಲ್ಲ, ಇದು ಮೊನ್ನೆಯದ್ದು. ಕಳೆದ 4-5 ದಿನಗಳಿಂದಲೂ ಕೂಡ ಈ ಒಂದು ದೃಶ್ಯ ಓಡಾಡ್ತಾ ಇದೆ. ಸೊ ಇದು ಬಲೂಚಿಸ್ತಾನದಲ್ಲಿ ಆಗಿರುವಂತಹ ಒಂದು ಘಟನೆ. ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿಯವರು ಪಾಕಿಸ್ತಾನದ ಸೈನಿಕರ ಮೇಲೆ ದಾಳಿಯನ್ನ ನಡೆಸಿ ಆ ಸೇನಾ ವಾಹನವನ್ನ ಉಡಿಸಿ ಮಾಡಿರುವಂತ ದೃಶ್ಯ ಎಂತ ಭಯಾನಕವಾಗಿದೆ ನೋಡಿ. ಅದಾದ ನಂತರ ನಿರಂತರವಾಗಿ ಪಾಕಿಸ್ತಾನ ಸೈನಿಕರ ಮೇಲೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ದಾಳಿಯನ್ನ ನಡೆಸ್ತಾನೆ ಇದೆ. ಗುಂಡಿನ ಚಕಮಕಿ ನಡೀತಾನೆ ಇದೆ. ನಿನ್ನೆ ಬಂದಿರುವಂತ ಮಾಹಿತಿ ಪ್ರಕಾರ 27ರಿಂದ 28 ಜನ ಪಾಕಿಸ್ತಾನಿ ಸೈನಿಕರನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹೊಡೆದು ಹಾಕಿತ್ತು, ಕೊಂದು ಹಾಕಿತ್ತು. ಸೊ ಈಗಲೂ ಕೂಡ ಅಷ್ಟೇ, ದಾಳಿ ಮಾಡ್ತಾ ಇರೋದು ನಾವೇ, ದಾಳಿ ಮಾಡಿದ್ದು ನಾವೇ ಅಂತ ಹೇಳಿ ಬಲೂಚ್ ಆರ್ಮಿ ಒಪ್ಕೊಂಡಿದೆ. ಆದ್ರೆ ಎಲ್ಲಾ ದಾಳಿಯ ಹಿಂದೆಯೂ ಕೂಡ ಭಾರತದ ಕೈವಾಡ ಇದೆ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಮಾಡ್ತಾ ಇರೋದು ಪಾಕಿಸ್ತಾನ. ಭಾರತವೇ ಈ ದಾಳಿಯನ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ ಪಾಕಿಸ್ತಾನ. ಇದೆಲ್ಲದರ ನಡುವೆ ಈಗ ಬಲೂಚ್ ಆರ್ಮಿ ನಾವು ಈ ಒಂದು ಹೋರಾಟವನ್ನ ಅಥವಾ ಈ ಒಂದು ದಾಳಿಯನ್ನ ಮಾಡ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಒಪ್ಕೊಂಡಿದೆ. ಎಸ್, ಎಂತ ಭಯಾನಕವಾದಂಥ ದೃಶ್ಯ ನಿಮ್ಮ ಟಿವಿ ಸ್ಕ್ರೀನ್ನ ಬಲಭಾಗದಲ್ಲಿ ಗಮನಿಸಬಹುದು. ಒಂದು ವಾಹನ ನಿಂತ್ಕೊಂಡಿದೆ, ಅದರ ಪಕ್ಕದಲ್ಲೇ ಒಬ್ಬ ಸೈನಿಕ ಗುಂಡಿನ ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದು. ಅದಾದ ನಂತರ ಆತನಿಗೆ ಗುಂಡು ಬೀಳುತ್ತೆ, ಅಲ್ಲೇ ಸಾಯ್ತಾನೆ. ಇದು ಪಾಕಿಸ್ತಾನದ ದೃಶ್ಯಾವಳಿ. ಇದು ಪಾಕಿಸ್ತಾನದ ಬಲೂಚಿಸ್ತಾನ್ ಒಂದು ಬಲೂಚಿಸ್ತಾನ್ ಪ್ರತ್ಯೇಕತಾ ಹೋರಾಟಗಾರರಿದ್ದಾರಲ್ಲ, ಪ್ರತ್ಯೇಕ ದೇಶ ಬೇಕು ನಮಗೆ ಅಂತ ಹೇಳಿ ಹೋರಾಡ್ತಾ ಇದ್ದಾರಲ್ಲ, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಪಾಕಿಸ್ತಾನದ ಸೈನಿಕರ ಮೇಲೆ ದಾಳಿ ಮಾಡ್ತಾ ಇರುವಂತ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಭಾರತ ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಪಾಕಿಸ್ತಾನದ ಮೇಲೆ. ಇದನ್ನೇ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಇದೆಲ್ಲದರ ನಡುವೆ ಪಾಕಿಸ್ತಾನಕ್ಕೆ ದೊಡ್ಡ